ಎಲ್ರಿಗೂ ನಮಸ್ಕಾರ. ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಜಾಹ್ನವಿ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಮೇಲೆ ಸಿಕ್ಕಾಪಟ್ಟೆ ಸುದ್ದಿಯಾಗಿರುವಂತಹ ಒಂದು ವಿಚಾರ ಏನಪ್ಪಾ ಅಂತಂದ್ರೆ, ಜಾಹ್ನವಿ ಅವರು ಮತ್ತೆ ಎರಡನೇ ಮದುವೆ ಆಗ್ತಾರಾ ಅನ್ನುವಂತ ಸುದ್ದಿ. ಇದಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಸಂದರ್ಶನದಲ್ಲಿ ಈ ಪ್ರಶ್ನೆಯನ್ನ ಕೇಳಿದ್ದಾರೆ. ಆದ್ರೆ ಇದೀಗ ಜಾಹ್ನವಿ ಅವರು ಅಚ್ಚರಿಯ ಉತ್ತರವನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಜಾಹ್ನವಿ ಅವರು ಮತ್ತೊಂದು ಮದುವೆ ಆಗ್ತಾರಾ? ಸೊ ಯಾರನ್ನ ಮದುವೆ ಆಗ್ತಾರೆ? ಈ ಯೋಚನೆ ಬಂದಿದ್ಯಾ? ಜಾಹ್ನವಿ ಅವರು ಖುದ್ದು ಈ ಪ್ರಶ್ನೆಗೆ ಏನ್ ಉತ್ತರವನ್ನ ಕೊಟ್ರು ಅಂತ ಕೇಳಿದ್ರೆ ಪಕ್ಕಾ ನೀವು ಶಾಕ್ ಆಗ್ತೀರಾ. ಸೊ ಇದಕ್ಕೆ ಸಂಬಂಧಪಟ್ಟಂತ ಸಂಪೂರ್ಣ ಮಾಹಿತಿಯನ್ನ ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಎಸ್ ಸ್ನೇಹಿತರೆ, ಬಿಗ್ ಬಾಸ್ ಕನ್ನಡ ಸೀಸನ್ 12ರಿಂದ ಫೈನಲ್ ಕಂಟೆಸ್ಟೆಂಟ್ ಅಂತಲೇ ಅನ್ಕೊಂಡಿದ್ದಂತಹ ಜಾಹ್ನವಿ ಅವರು ಎಲಿಮಿನೇಟ್ ಆಗಿ ಹೊರಗೆ ಬಂದಿದ್ದಾರೆ. ಸ್ಪಂದನ ಅವರ ವಿಷಯದಲ್ಲಿ ಜಾಹ್ನವಿ ವಾಹಿನಿ ವಿರುದ್ಧ ಇವರು ಮಾತನಾಡಿದ್ದೆ ಇವರಿಗೆ ಮುಳುವಾಯ್ತಾ ಅನ್ನುವಂತ ಪ್ರಶ್ನೆ ಕೂಡ ಬರುತ್ತೆ. ಅಂದ್ರೆ ಸ್ಪಂದನ ಆಗಿರ್ಬೋದು, ಕಾವ್ಯ ಅವರನ್ನ ಉಳಿಸ್ಕೊಂಡಿದೆ. ಇದಕ್ಕೆ ಕಾರಣ ಅವರು ಕಲರ್ಸ್ ಕನ್ನಡದಲ್ಲಿ ಸೀರಿಯಲ್ ಮಾಡಿದ್ರಲ್ವಾ, ಅದೇ ಕಾರಣಕ್ಕೆ ಉಳಿಸ್ಕೊಂಡ್ರ ಅನ್ನುವಂತ ಒಂದು ಮಾಹಿತಿಯನ್ನು ಅವ್ರು ಹೇಳ್ತಾರೆ, ಅಂದ್ರೆ ಡಿಸ್ಕಷನ್ ಅಲ್ಲಿ. ಸೊ ಇದರಿಂದಲೇ ಅವರಿಗೆ ಸಮಸ್ಯೆ ಆಯ್ತಾ ಅನ್ನುವಂತ ಸುದ್ದಿ ಕೂಡ ಆಗಿತ್ತು. ಅದೇನೇ ಇದ್ರೂ ಕೂಡ ಜಾಹ್ನವಿ ಎಲ್ಲ ಬಿಗ್ ಬಾಸ್ ಸ್ಪರ್ಧಿಗಳಂತೆ ಕೆಲವು ದಿನಗಳವರೆಗೆ ವಿವಿಧ ಮಾಧ್ಯಮಗಳಲ್ಲಿ ಸಂದರ್ಶನವನ್ನ ಕೊಡಲಿದ್ದಾರೆ. ಆಂಕರ್ ಆಗಿ ಗುರುತಿಸಿಕೊಂಡು ಈ ಕ್ಷೇತ್ರದಲ್ಲಿ ಒಳ್ಳೆ ಹೆಸರು ಮಾಡಿರುವಂತಹ ಜಾಹ್ನವಿ ಅವರು ಮುಂದಿನ ಬಿಗ್ ಬಾಸ್ ಸೀಸನ್ ಬರುವವರೆಗೂ ಬಿಗ್ ಬಾಸ್ ಮೂಲಕವೇ ಖ್ಯಾತಿಯನ್ನ ಗಳಿಸ್ತಾರೆ. ಅಂದ್ರೆ ಬಿಗ್ ಬಾಸ್ ನಿಂದ ಯಾರೆಲ್ಲ ಆಚೆ ಬರ್ತಾರೋ ಅವರೆಲ್ಲರಿಗೂ ಕೂಡ ಒಂದು ಸೀರಿಯಲ್ ಅವಕಾಶ ಸಿಗೋದಾಗಿರ್ಬೋದು ಅಥವಾ ಸಿನಿಮಾ ಅವಕಾಶಗಳಾಗಿರ್ಬೋದು, ಯಾವುದೇ ಆದ್ರೂ ಒಂದು ಕ್ಷೇತ್ರದಲ್ಲಿ ಅವಕಾಶ ಸಿಗುತ್ತೆ. ಈಗ ರಜತ್ ಕೂಡ ಬಿಗ್ ಬಾಸ್ ಮನೆಗೆ ಮತ್ತೆ ರಿ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಸಾಕಷ್ಟು ಜನ ಹೊಸ ಹೊಸ ಸೀರಿಯಲ್ಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ಜಾಹ್ನವಿ ಅವರು ಮುಂದಿನ ದಿನಗಳಲ್ಲಿ ಏನು ಮಾಡ್ತಾರೆ? ಅಥವಾ ಹೊಸ ಒಂದು ರಿಯಾಲಿಟಿ ಶೋ ಮೂಲಕ ಬರ್ತಾರಾ ಅಥವಾ ಅವರು ಮತ್ತೊಂದು ಮದುವೆ ಆಗಲಿದ್ದಾರಾ ಅನ್ನುವಂತ ಚರ್ಚೆ ಕೂಡ ಆಗತ್ತೆ. ಇದೀಗ ಅವರು ಟಾಪ್ 5 ಸ್ಪರ್ಧಿಗಳು ಹಾಗೇನೆ ಬಿಗ್ ಬಾಸ್ 12ರ ವಿನ್ನರ್ ಬಗ್ಗೆ ಕೂಡ ಮೊದಲನೇದಾಗಿ ಮಾತನಾಡ್ತಾರೆ. ಅದಾದ ಮೇಲೆ ಮದುವೆ ವಿಚಾರವಾಗಿ ಮಾತನಾಡಿದ್ದಾರೆ. ಇವರ ಈ ಮಾತು ಹಲವರಲ್ಲಿ ಅಚ್ಚರಿಯನ್ನ ತಂದಿದೆ. ಇದೊಂದು ಯಾರೋ ಊಹಿಸದ ಟ್ವಿಸ್ಟ್ ಅಂತಾನೆ ಹೇಳ್ಬೋದು. ಅದಕ್ಕೆ ಕಾರಣ ಕೂಡ ಇದೆ. ಇದಾಗಲೇ ಎಲಿಮಿನೇಟ್ ಆಗಿ ಹೊರಗೆ ಬಂದಿರುವಂತಹ ಸ್ಪರ್ಧಿಗಳು ಗಿಲ್ಲಿ ನಟ ಬಿಗ್ ಬಾಸ್ ವಿನ್ನರ್ ಅಂತ ಹೇಳಿದ್ದಾರೆ. ಅದರಂತೆ ಜಾಹ್ನವಿ ಅವರು ಕೂಡ ಟಾಪ್ 3 ಅಲ್ಲಿ ಗಿಲ್ಲಿ ನಟ ಫಿಕ್ಸ್ ಅನ್ನುವಂತ ವಿಚಾರವನ್ನ ಹೇಳಿದ್ದಾರೆ. ಇದರ ಜೊತೆಗೆ ಅಶ್ವಿನಿ ಗೌಡ ಮತ್ತು ರಕ್ಷಿತಾ ಶೆಟ್ಟಿ ಕೂಡ ಬಿಗ್ ಬಾಸ್ ಫಿನಾಲಿಯಲ್ಲಿ ಇರ್ತಾರೆ. ಆದ್ರೆ ಟಾಪ್ 5 ಆಗುವಂತ ಸ್ಪರ್ಧಿಗಳು ಇಲ್ಲಿ ಯಾರು ಇಲ್ಲ ಅನ್ಸುತ್ತೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಆದ್ರೆ ವಿನ್ನರ್ ವಿಷಯದಲ್ಲಿ ಅವರು ಆಡಿದಂತಹ ಮಾತುಗಳು ಮಾತ್ರ ಎಲ್ಲರನ್ನ ಕೂಡ ಅಚ್ಚರಿಗೆ ಒಳಗಾಗಿರುವಂತದ್ದು. ಯಾಕಂತಂದ್ರೆ ಬಿಗ್ ಬಾಸ್ ನಲ್ಲಿ ಅಶ್ವಿನಿ ಗೌಡ ಅವರ ಬಲಗೈ ಜಾಹ್ನವಿ ಆಗಿದ್ರು ಅಂತಲೇ ಎಲ್ಲರೂ ಕೂಡ ಹೇಳೋದುಂಟು. ಅದರಂತೆ ಗಿಲ್ಲಿ ನಟ ಮತ್ತು ರಕ್ಷಿತಾ ಶೆಟ್ಟಿ ನನಗೇನೋ ಅಷ್ಟು ಫೇವರೇಟ್ ಅಲ್ಲ ಅನ್ನುವಂತ ಸತ್ಯವನ್ನ ಜಾಹ್ನವಿ ಅವರು ಹೇಳಿದ್ದಾರೆ. ಇದರ ಹೊರತಾಗಿ ಕೂಡ ಅಶ್ವಿನಿ ಗೌಡ ಬದಲು ಬಿಗ್ ಬಾಸ್ ಗೆಲ್ಲೋದು ಗಿಲ್ಲಿ ನಟನೆ ಆಗತ್ತೆ ಅನ್ನುವಂತ ಕ್ಲಾರಿಟಿಯನ್ನ ಇದೀಗ ಜಾಹ್ನವಿ ಅವರು ಕೊಟ್ಟಿದ್ದಾರೆ. ಅಂದ್ರೆ ಅಶ್ವಿನಿ ಗೌಡ ಗೆಲ್ಲಬೇಕು, ಆದ್ರೆ ಒಬ್ಬ ಲೇಡಿ ವಿನ್ನರ್ ಆಗಬೇಕು. ಯಾಕಂತಂದ್ರೆ ಈಗ ಆಗಿರುವಂತದ್ದು ಒಬ್ಬರೇ ಶ್ರುತಿ ಅವರು. ಸೊ ಹಾಗಾಗಿ ಇನ್ನೊಬ್ರು ಅಶ್ವಿನಿ ಗೌಡ ಆಗಬೇಕು, ಆದ್ರೆ ಗಿಲ್ಲಿ ವಿನ್ ಆಗಬಹುದು ಅನ್ನುವಂತ ಒಂದು ವಿಚಾರವನ್ನ ಹೇಳಿದ್ದಾರೆ. ಅದರ ಜೊತೆಗೆ ತನ್ನ ಮದುವೆ ವಿಚಾರವಾಗಿ ಕೂಡ ಇಲ್ಲಿ ಸಂದರ್ಶನದಲ್ಲಿ ಮಾತನಾಡಿದ್ದಾರೆ. ಸೊ ಇಲ್ಲಿ ಸಂದರ್ಶನ ಮಾಡುವಂತಹ ವ್ಯಕ್ತಿ, ನೀವು ಏನಾದ್ರೂ ಮುಂದೆ ನಿಮ್ಮ ಫ್ಯೂಚರ್ ಪ್ಲಾನ್ ಏನು, ಎರಡನೇ ಮದುವೆ ಆಗುವಂತಹ ಚಾನ್ಸಸ್ ಇದೆಯಾ ಅಂತ ಕೇಳಿದಾಗ ಜಾಹ್ನವಿ ಅವರು ಇದಕ್ಕೆ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ನನಗೆ ಎರಡನೇ ಮದುವೆ ಆಗುವಂತ ಯೋಚನೆ ಯಾವುದೂ ಕೂಡ ಇಲ್ಲಿ ತನಕ ಬಂದಿಲ್ಲ, ಮುಂದೆ ಬರೋದು ಇಲ್ಲ. ಸೊ ನನಗೆ ಮಗ ಇದ್ದಾನೆ, ಅವನ ಜೊತೆಗೆ ನಾನು ಚೆನ್ನಾಗಿ ಲೈಫನ್ನ ಲೀಡ್ ಮಾಡ್ತೀನಿ. ನನ್ನ ಮಗ ಇರಬೇಕಾದ್ರೆ ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ನಾನು ಯೋಚನೆ ಕೂಡ ಮಾಡೋದಿಲ್ಲ. ನನ್ನ ಫ್ಯಾಮಿಲಿ ಜೊತೆಗೆ ನಾನು ಚೆನ್ನಾಗಿರ್ತೀನಿ, ಹ್ಯಾಪಿ ಆಗಿರ್ತೀನಿ. ನನ್ನ ಕೆರಿಯರ್ ಗ್ರೋತ್ ಬಗ್ಗೆ ನಾನು ನೋಡಬೇಕು. ಸೊ ಮುಂದೆನೂ ನಾನು ಮದುವೆ ಆಗಲ್ಲ, ಈಗಲೂ ಕೂಡ ಆ ಯೋಚನೆ ಇಲ್ಲ, ಮುಂದೆ ಬರೋದು ಇಲ್ಲ ಅನ್ನುವಂಥ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಈ ಮೂಲಕ ಜಾಹ್ನವಿಯವರು ಮದುವೆ ಆಗ್ತಾರೆ, ಎರಡನೇ ಮದುವೆ ಆಗ್ತಾರೆ ಅನ್ನುವಂಥ ಸುದ್ದಿಗೆ ಫುಲ್ ಸ್ಟಾಪನ್ನು ಇಟ್ಟಿದ್ದಾರೆ ಸ್ನೇಹಿತರೆ. ಸೊ ಅದಾದ ಮೇಲೆ ಧ್ರುವಂತ್ ಮಾತನಾಡಿರುವಂತಹ ವಿಚಾರ ಬಗ್ಗೆ ಕೂಡ ಸಂದರ್ಶನದಲ್ಲಿ ಮಾತನಾಡಿದ್ದಾರೆ. ಆ ಥರ ಚೀಪ್ ಇರುವಂತಹ ವ್ಯಕ್ತಿ, ಸೊ ಕೆಟ್ಟ ಮನಸ್ಥಿತಿ ಇರುವಂತಹ ವ್ಯಕ್ತಿ ಬೇರೆ ಯಾರೂ ಇಲ್ಲ, ಆತನಿಗೆ ಏನೋ ಸಮಸ್ಯೆ ಇದೆ ಅನ್ನುವಂಥದ್ದಾಗಿ ಹೇಳಿದ್ದಾರೆ. ಅಂದರೆ ಧ್ರುವಂತ್ ಅವ್ರು ಹೇಳ್ತಾರೆ, ಅಶ್ವಿನಿ ಗೌಡ ಅವರು ಜಾಹ್ನವಿ ಅವರು ಅಶ್ವಿನಿ ಗೌಡ ಅವರ ಜೊತೆ ಕ್ಲೋಸ್ ಆಗಿರುವಂತಹ ರೀಸನ್ ಏನಪ್ಪಾ ಅಂತಂದ್ರೆ, ನಾಳೆ ದಿನ ಇಲ್ಲಿಂದ ಹೋದ್ಮೇಲೆ ಕೂಡ ಅವರಿಗೊಂದು ಫಿನಾನ್ಷಿಯಲಿ ಒಬ್ರು ಬೇಕಲ್ವಾ, ಸಪೋರ್ಟ್ ಬೇಕಲ್ವಾ ಅನ್ನುವಂತಹ ಕಾರಣಕ್ಕೆ. ಯಾಕಂತಂದ್ರೆ ಅಶ್ವಿನಿ ಗೌಡ ತುಂಬಾ ರಿಚ್ ಅನ್ನುವಂತಹ ಕಾರಣಕ್ಕೆ, ಶ್ರೀಮಂತರು ಅನ್ನುವಂತಹ ಕಾರಣಕ್ಕೆ ಜಾಹ್ನವಿ ಅವರು ಅವರ ಹಿಂದೆ ಇದ್ದಾರೆ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ.
ಸೊ ಇದಕ್ಕೆ ಜಾಹ್ನವಿ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ಸೊ ನಂದೇ ಆದಂತಹ ಓನ್ ಪ್ರೊಡಕ್ಷನ್ ಹೌಸ್ ಇದೆ, ನನ್ನ ಮನೆ ಇದೆ, ಕಾರ್ ಇದೆ. ಸೊ ನಾಳೆ ದಿನ ಬೇಕಿದ್ರೆ ನನ್ನ ಪ್ರೊಡಕ್ಷನ್ ಹೌಸಲ್ಲಿ ಧ್ರುವಂತ್ ಅವರಿಗೆ ನಾನೇ ಕೆಲಸವನ್ನ ತಕ್ಕೊಡ್ತೀನಿ. ಸೊ ನಾನೇ ಅವ್ರಿಗೊಂದು ವೃತ್ತಿಯನ್ನ ಕೊಡ್ತೀನಿ. ಇಷ್ಟು ಚೀಪ್ ಆಗಿ ಅವ್ರು ಮಾತನಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಆತನಿಗೆ ಏನೋ ಸಮಸ್ಯೆ ಇದೆ ಅನ್ನುವಂಥ ವಿಚಾರವನ್ನ ಇಂಟರ್ವ್ಯೂ ಅಲ್ಲಿ ಜಾಹ್ನವಿ ಅವರು ಮಾತನಾಡಿದ್ದಾರೆ. ಸೊ ಹೀಗೆ ಸಾಕಷ್ಟು ವಿಚಾರಗಳನ್ನ ಜಾಹ್ನವಿ ಅವರು ಚರ್ಚೆ ಮಾಡಿರುವಂಥದ್ದು. ಒಟ್ಟಿನಲ್ಲಿ ಮದುವೆ ವಿಚಾರಕ್ಕೆ ಫುಲ್ ಸ್ಟಾಪ್ ಅನ್ನ ಇಟ್ಟಿದ್ದಾರೆ. ಸೊ ಜಾಹ್ನವಿ ಅವರು ಮತ್ತೊಂದು ಮದುವೆ ಆಗ್ತಾರೆ ಅಂತ ನಿಮ್ಗೆ ಅನ್ಸುತ್ತಾ? ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.